ಪತ್ರಿಕಾ ಮಾಧ್ಯಮ ಸ್ನೇಹಿತರನ್ನು ನಾನು ಕೂಡ ಸ್ವಾಗತವನ್ನು ಬಯಸಿ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಗ್ಯಾರಂಟಿ ಯೋಜನೆಗಳ ಮೇಲೆ ಅಧಿಕಾರ ಪಡ್ಕೊಂಡು ನಡೆಸುತ್ತಿರುವಂಥ ಕಾಂಗ್ರೆಸ್ದ ಆಡಳಿತದಲ್ಲಿ ಸರಿಯಾದ ರೀತಿಯಲ್ಲಿ ಫಲಾನುಭವಿಗಳಿಗೆ ಹಣ ಸಿಗ್ತಾ ಇಲ್ಲ. ಮಹಿಳೆಯರಿಗಾಗಿ ಬಸ್ ಸೌಲಭ್ಯವನ್ನು ಏನು ಕೊಟ್ಟಿದ್ದಾರೆ, ಇವತ್ತು ನಾವು ಬಸ್ ಸ್ಟ್ಯಾಂಡಲ್ಲಿ ಹೋಗಿ ನೋಡಿದ್ರೆ ಆ ಬಸ್ಸುಗಳ ಸಂಖ್ಯೆನೇ ಕಡಿಮೆ ಮಾಡಿ ಅದರಲ್ಲಿ ಕೂಡ ಜನರಿಗೆ ತೊಂದರೆ ಆಗುವಂಥದ್ದು ಮಾಡ್ತಿದ್ದಾರೆ. ಜೊತೆಯೇ ಹಲವಾರು ಯೋಜನೆಗಳಲ್ಲಿ ಸಾಕಷ್ಟು ಇವತ್ತು ಲೋಪಗಳು ಹಗರಣಗಳು ಆಗಿವೆ ಅನ್ನುವಂಥ ಶಂಕೆಯನ್ನು ಕಂಡು ಬಂದಿದೆ. ಅದರಲ್ಲಿ ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಂತರೂ ಇಡೀ ರಾಜ್ಯದಲ್ಲಿ ಬಹಳಷ್ಟು ಲೋಪದೋಷಿಗಳು ಅನ್ಅಕೌಂಟೇಬಲ್ ಇದ್ದಂಥ ಜನರಿಗೆ ಹಣ ಹೋಗುವಂಥದ್ದು, ಯಾರು ಅವರು ತೀರ್ಕೊಂಡಿದ್ದಾರೆ ಅವ್ರ ಖಾತೆಗೆ ಹಣ ಹೋಗುವಂಥದ್ದು, ಒಬ್ಬರಿಗೆ ಎರಡೆರಡು ಸಲ 3 ಸಲ ಪೇಮೆಂಟ್ ಆಗುವಂಥದ್ದು, ಈ ರೀತಿ ಹಲವಾರು ಹಗರಣಗಳನ್ನು ಈ ರಾಜ್ಯದಲ್ಲಿ ನಡೀತಾ ಇದೆ. ಇವತ್ತು ಮುಖ್ಯಮಂತ್ರಿ ಬದಲಾದರೂ ಕೂಡ ಈ ವ್ಯವಸ್ಥೆ ಬದಲಾಗಿಲ್ಲ. ಇದು ನನ್ನ ಆರೋಪ. ಮುಖ್ಯಮಂತ್ರಿ ಬದಲಾಗಿದ್ದಾರೆ, ಆದರೂ ವ್ಯವಸ್ಥೆ ಬದಲಾಗಿಲ್ಲ. ಇವತ್ತು ಜನರಿಗೆ ಏನೋ ಒಂದು ಭರವಸೆ ಕೊಟ್ಟು ಇವತ್ತು ಆರಿಸಿ ಬಂದು ಜನರಿಗೆ ಸರಿಯಾಗಿ ಹಣ ಮುಟ್ತಾ ಇಲ್ಲ ಅನ್ನುವಂಥ ಒಂದು ಆರೋಪವನ್ನು ನಾನು ನೇರವಾಗಿ ಕಾಂಗ್ರೆಸ್ ಸರ್ಕಾರ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಮಹಿಳೆಯರ ಒಂದೇನು ಇದರಲ್ಲಿ 19,000 ಮಹಿಳೆಯರ ಹಣ ಒಂದೇ ಬ್ಯಾಂಕಿನ ಅಕೌಂಟಿಗೆ ಕಾಂಗ್ರೆಸ್ ಸರ್ಕಾರ ಹುಂಡಿಗೆ ಹೋಗಿದೆ ಎಂಬ ಒಂದು ಸಂಶಯವನ್ನು ವ್ಯಕ್ತಪಡಿಸ್ತದೆ. ಅದೇ ರೀತಿ ಹಲವಾರು ಯೋಜನೆಗಳನ್ನು ಹಳ್ಳ ಹಿಡಿದಾವೆ. ಅದರಲ್ಲಿ ವಿಶೇಷವಾಗಿ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ 225 ಕೋಟಿ ಹಣ CAG ವರದಿಯಾಗಿದೆ, ಲೋಪ ಆಗಿದೆ ಅನ್ನೋ ಅದು ಸರ್ಕಾರ ಗಮನಕ್ಕೆ ಬಂದಿದೆ. ಇದು ಸಾಕ್ಷಿ ನಮಗೆಲ್ಲ ಗೊತ್ತಿದ್ದ ಸಂಗತಿ. ಈ ರೀತಿ ಸರ್ಕಾರ ನಡೆಸೋದಕ್ಕಿಂತ ಇವರು ಸರ್ಕಾರವನ್ನು ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗಬೇಕು ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭ ಮಾಡಲಿಕ್ಕೆ. ಯಾಕೆ ನಾನು ಈ ಮಾತು ಹೇಳಬೇಕಂದ್ರೆ, ಅವ್ರು ಕೊಟ್ಟ ಆಶ್ವಾಸನೆಗಳೇನೇ ಜನರಿಗೆ ಮಣ್ಣೇರ್ಚರ್ ಕಣ್ಣಿಗೆ, ಆ ಜನರಿಗೆ ಕೊಟ್ಟಂಥ ಆಶ್ವಾಸನೆಗಳನ್ನು ಇವ್ರು ಈಡೇರಿಸೋಕೆ ಆಗ್ತಾಯಿಲ್ಲ, ಸರ್ಕಾರಕ್ಕೆ ಆಗ್ತಾಯಿಲ್ಲ. ಇವ್ರು ಬರೀ ಇದೊಂದು ರಾಜ್ಯವನ್ನು ಇಟ್ಟುಕೊಂಡು ಈ ಹಣವನ್ನು ಲೂಟಿ ಹೊಡೆದು ಬೇರೆ ರಾಜ್ಯದ ಚುನಾವಣೆಗಳಿಗೆ ಹಣವನ್ನು ಬಳಸ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಬಿಜಾಪುರ ಜಿಲ್ಲೆಗೆ ನಾನು ಇವತ್ತು ನಿನ್ನೆನೂ ಒಂದು ಸಣ್ಣ ಮಾಹಿತಿಯನ್ನು ತೆಗೆದುಕೊಂಡಾಗ ಇಲ್ಲಿ ಕೂಡ ಕಳೆದ 2 ತಿಂಗಳಿಂದ ಆ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಬೇರೆ ಬೇರೆ ಯೋಜನೆಗೆ ಹಣ ಬಂದಿಲ್ಲ. ಕನಿಷ್ಠ 5,800,000 ಏನು ಇವರು ಫಲಾನುಭವಿಗಳಿಗೆ ಬಿಜಾಪುರ ಜಿಲ್ಲೆಗೆ ಹಣ ಬಂದಿಲ್ಲ ಅನ್ನುವಂಥ ಮಾಹಿತಿಯನ್ನು ಕೂಡ ಇದೆ. ಈ ರೀತಿ ಸರ್ಕಾರದಲ್ಲಿ ಸಾಕಷ್ಟು ವ್ಯವಸ್ಥೆ ಆಗಿದೆ. ಮೊನ್ನೆ ನಾನೊಂದು ಇಂಡಿಯಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಕೂಗ್ತಾ ಇದ್ರು ಇವರು, ಅದು ಒದರಾತಿದ್ರು ಏನು ಹಿರಿಯರು, ನಮಗೆ ಡೋಲ್ ಬಂದಿಲ್ಲ ಅಂದರು. ಡೋಲನ್ನು ಭಾಳ ಮಂದಿಗೆ ಗೊತ್ತಾಗಲಿಲ್ಲ. ಡೋಲ್ ಅಂದ್ರೆ ಪೆನ್ಷನ್ ಡೋಲ್ ಅಂತಾರೆ. ಆ ಕಡೆ ಇಂಡಿ ತಾಲೂಕು ಕೆಲವೊಂದು ಭಾಗದಲ್ಲಿ ಪೆನ್ಷನ್ನೇ ಸಿಗ್ತಾ ಇಲ್ಲ. ಏನು ಹಿರಿಯ ನಾಗರಿಕರು ಕೊಟ್ಟರೆ, ನಿನ್ನೆ ಒಬ್ರಿಗೆ ಕೇಳಿದ್ದೇನೆ ಬಿಜಾಪುರದಲ್ಲಿ ಕಳೆದ 3 ತಿಂಗಳಿಂದ ಪೆನ್ಷನ್ ಬಂದಿರೋರು ಏಕಲ್ಲಿ ಎಲ್ಲ ಕೂಡ ಎಷ್ಟು 1,200 ರೂಪಾಯಿ ಅದು. 1,200 ರೂಪಾಯಿನೇ ಇವ್ರಿಗೂ ವ್ಯಕ್ತಿಗಳಿಗೆ ಕೊಡೋಕೆ ಆಗ್ತಾ ಇಲ್ಲ. ಸಂಪೂರ್ಣ ಸರ್ಕಾರ ದಿವಾಳಿ ಆಗಿದೆ. ಇಲ್ಲಿ ಯಾವುದೇ ವ್ಯವಸ್ಥೆ ಸರಿಯಾಗಿ ನಡೀತಾ ಇಲ್ಲ. ಕಾಂಟ್ರಾಕ್ಟರ್ಗಳ ಹತ್ರ ಸಂಪೂರ್ಣವಾಗಿ ಇವತ್ತು ನೆಲ ಕಚ್ಚಾರ. ಪ್ರತಿಯೊಬ್ಬ ಕಾಂಟ್ರಾಕ್ಟರ್ ಪರಿಸ್ಥಿತಿ ನಾವು ಸಮೀಪದವ್ರು ಕೇಳಿದಾಗ ಯಾರ್ದು ಬಿಲ್ ಆಗಿಲ್ಲ, ಯಾರು ಪರ್ಸೆಂಟೇಜ್ ಹೆಚ್ಚು ಕೊಡ್ತಾರ, ಯಾರು ವಸೂಲಿ ಇರ್ತದೆ, ಕೆಲವೊಬ್ರದ್ದಾಗ್ಯದ ಅನ್ನುವಂಥ ಮಾಹಿತಿ ಕೂಡ ನಮಗೆ ಕಾಂಟ್ರಾಕ್ಟರ್ ಮುಖಾಂತರ ಸಿಕ್ಕಿದೆ. ಸಾಕಷ್ಟು ಕಾಂಟ್ರಾಕ್ಟರ್ಗಳು ಕೂಡ ಹೋರಾಟ ಮಾಡಿದ್ರು ಕೂಡ ಯಾವುದೇ ರೀತಿ ಪರಿಣಾಮ ಆಗಿಲ್ಲ. ಅವ್ರು ಎಲ್ಲಿಗೆ ಬಂದುಬಿಟ್ರೆ ಅಂದ್ರೆ ಅವ್ರ ಗಾಡಿಗಳು ಡೀಸೆಲ್ ಹಾಕಕ್ಕೆ ಸುಮ್ಮನೆ ದುಡ್ಡಿಲ್ಲ. 100 ಕೋಟಿ ರೂಪಾಯಿ 50 ಕೋಟಿ ಕೊಡ್ಲಿಕ್ಕೆ ಕೆಲಸ ಹಿಡಿಯಂಥವ್ರಿಗೆ ಪರಿಸ್ಥಿತಿ ಹಂಗಾಗ್ಬಿಟ್ಟದ. ಸಣ್ಣ ಕಾಂಟ್ರಾಕ್ಟರ್ ಅಂತೂ ಪೂರ್ತಿ ಆ ಉದ್ಯೋಗ ಬಿಟ್ಟು ಬೇರೆ ಉದ್ಯೋಗಕ್ಕೆ ಹೋಗುವಂಥ ಪರಿಸ್ಥಿತಿ ಬಂದುಬಿಟ್ಟದ. ಮೊದಲೇ ಹಣ ಅಂತೂ ಬಂದಿಲ್ಲ. ಸಾಲ ಅವು ಎಲ್ಲ ಬಡ್ಡಿ, ಮನೆಗೆ ನಿಲುವಾಗಿ ಬರೋದು, ಸಾಲಗಾರ ಮನೆಗೆ ಬಂದು ಕೇಳೋದು, ಈ ಪರಿಸ್ಥಿತಿ ಬಿಜಾಪುರದಲ್ಲಿ ನಾನು ರಾಜಕಾರಣ ಸಾರ್ವಜನಿಕ ಕ್ಷೇತ್ರ ಬಂದು ಎಂದೂ ಈ ರೀತಿ ಯಾವುದೇ ಕಾಂಟ್ರಾಕ್ಟ್ರಿಗೆ ಆಗಿಲ್ಲ. ಇಲ್ಲಿ ಒಬ್ಬರು ಇಬ್ಬರು ವೈಯಕ್ತಿಕ ಲಾಸ್ ಆಗ್ತಿದ್ರು. ಆದರೆ ಈ ರೀತಿ ಸಾಮೂಹಿಕವಾಗಿ ಗುತ್ತಿಗೆದಾರರಿಗೆ ಈ ಪರಿಸ್ಥಿತಿ ನೋಡಿದ್ದು ಮೊದಲೇ ಸಲ. ಮತ್ತು 4 ತಿಂಗಳು 5 ತಿಂಗಳು ಪೆನ್ಷನ್ ಹಾಕೋಕ್ಕಾಗಂಗಿಲ್ಲ ಅಂದ್ರೆ ಈ ಸರ್ಕಾರ ಯಾಕೆ ಇರಬೇಕು? ನಿಮಗೆ ಮುಖ್ಯಮಂತ್ರಿಗಳು ಬರೀ ಕುರ್ಚಿಗಾಗಿ ಸಿದ್ದರಾಮಯ್ಯವರು ಕಸಗೊಳಕ್ಕೆ ಎಷ್ಟು ಹರಸಾಹಸಪಟ್ಟು ಈಗ DK ಶಿವಕುಮಾರ್ ಬಂದು ಕೂತಾರೆ. ಇವ್ರು ಬಂದ ಕೂಡ ಅದೇನು ಸುಧಾರಿಸೋಕೆ ಆಗಂಗಿಲ್ಲ. ಯಾಕೆ ಅವರು ಇಬ್ಬರು ಕೂಡ ಮಾಡಿಲ್ಲ. CM DCM ಇದ್ದಕ್ಕರೆ ಕೂಡ ಆಗಿಲ್ಲ.
ಇವರೇ ಮತ್ತೆ ಮುಖ್ಯಮಂತ್ರಿ ಆಗ್ಯಾರ, ಇವರು ಕೂಡ ಆಗಂಗಿಲ್ಲ. ಅದಕ್ಕೆ ನೀವು ಇಲೆಕ್ಷನ್ಗೆ ಹೋಗ್ಬಿಡ್ರಿ ಅಧಿಕಾರ ಬಿಟ್ಟು ಅನ್ನುವಂಥ ಈ ಸಂದರ್ಭದಲ್ಲಿ ಒಂದು ಸರ್ಕಾರಕ್ಕೆ ಆಗ್ರಹ ಮಾಡಕ್ಕೆ ಬಯಸ್ತದೆ. ಅವ್ರಿಗೆ ಕೆಲವೊಂದು ಅದಾವ ಸಾಕ್ಷಿಗಳನ್ನು ನಿಮ್ಮ ಪ್ರತಿ ಕಾಪಿ ಕೊಡ ರಾಜ್ಯದ್ದು ನೋಡ್ರಿ ಪುರಾವೆಗಳಿದ್ರೆ ಅದೇ ನಾನು ಈಗಂತೂ ಎಜುಕೇಷನ್ ಡಿಪಾರ್ಟ್ಮೆಂಟು ಪೇಪರ್ಗೆ ನೀವೇ ಹಾಕಿರ ಎಲ್ಲರೂ ಬರ್ದಿರಿ ಪೇಪರ್ದಾಗ ಅವು ಇದ್ದಲ್ಲೇ ಆಗ್ಯಾವ. ನಾನು ಪುರಾವೆ ಇದ್ರೆ ಹೆಸರು ಹೇಳ್ಬಿಡ್ತಿದ್ದೆ ಯಾರು ಕೇಳ್ತಾರೆ ಯಾರು ತೊಗೊಂಡ್ರ ಅನ್ನೋದು. ಆ ಪುರಾವೆ ಇಲ್ಲ ಆದ್ರೆ ನಡೆದಿದ್ದು ಮಾತ್ರ ಸತ್ಯ. ಅದು ಭ್ರಷ್ಟಾಚಾರ ಹೈಯೆಸ್ಟ್ ಸಂಖ್ಯೆಯಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲ ಇಲಾಖೆಯಲ್ಲಿ, ಒಂದೇ ಇಲಾಖೆ ಅಲ್ಲ, ಪ್ರತಿಯೊಂದು ಇಲಾಖೆ. ಇವತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಯಾವ ಇಲಾಖೆಗಳಿಗೆ ಈ ಕೇಳಿಲ್ಲ ಇಲ್ಲಿವರೆಗೆ ನಾವು ಆ ಇಲಾಖೆಯಲ್ಲಿ ಕೂಡ ಅಧಿಕಾರಿಗಳಿಂದ ಹಣ ವಸೂಲು ಮಾಡುವಂಥ ನಡೀತಾ ಇದೆ. ಇದು ರಾಜಕೀಯವಾಗಿ ಅವ್ರನ್ನ ಹ್ಯಾಂಡಲ್ ಮಾಡಿದ್ದಕ್ಕೆ ಅವ್ರು ಭ್ರಷ್ಟಾಚಾರದಲ್ಲಿ ಅಧಿಕಾರಿ ಮುಳುಗಿದಾರೆ ಅನ್ನೋಂಥ ಆರೋಪ ಇದೆ. ಸರ್, ಅಧಿಕಾರಿಗಳು ಹ್ಯಾಂಡಲ್ ಮಾಡೋರು ರಾಜಕಾರಣಿಗಳು, ಜನಪ್ರತಿನಿಧಿಗಳು. ಅವ್ರೇನು ಅವ್ರದ್ದು ಅದರ ಪಾಲು ಇರಬೇಕಲ್ಲ, ಅವ್ರೊಬ್ಬರೇ ಹೆಂಗೆ ಮಾಡೋಕ್ಕಾಗಲ್ಲ. ಎಸ್ ಸರ್, ಥ್ಯಾಂಕ್ ಯು. ಕೈವಾಡಲ್ಲ ಲಕ್ಷ್ಮೀನೂ ಸರ್ಕಾರದಾಗಿನೇ, ಸಿದ್ದರಾಮಯ್ಯನೂ ಸರ್ಕಾರ, ಶಿವಕುಮಾರು ಸರ್ಕಾರ, ಒಟ್ಟು ಸರ್ಕಾರ ಮೇಲೆ ನೇರವಾಗಿ ಆರೋಪ ಮಾಡಿವಿ ನಾವು. ಆ ಖಾತೆ ಸಂಭಾಳಿಸೋರು ಮೇಲ್ಮೇಲೆ ಆರೋಪ ಹೋಗ್ತದೆ. ನಮ್ಗೆ ಯಾರು ಆ ಖಾತೆ ಮಂತ್ರಿಗಳದಾರ ಅವರು ಸರಿಯಾಗಿ ಮಾಡ್ಲಾರ ಬಟ್ಟಕ್ಕೆ ಅವ್ರ ಮೇಲೆ ನೇರವಾಗಿ ಆರೋಪ ನಾವು ಮಾಡ್ಲಿಕ್ಕೆ ಬಯಸ್ತೇವೆ. CAG ವರದಿಯನ್ನು ಅವ್ರಿಗೆ ಈಗಾಗಲೇ ಸರ್ಕಾರ ಬಂದದ. ಎಷ್ಟು ಮಟ್ಟಿಗೆ ಇದನ್ನು ಕ್ರಮ ಆಗ್ತದೆ ಅನ್ನುವಂಥದ್ದು ನಮಗೆ ಸಂಶಯದಿದೆ. ಇದನ್ನು ಕೂಡ ಮುಚ್ಚಿ ಹಾಕಿ ಮುಂದೆ ಏನಾರ ಗಪ್ ಮಾಡೋದು ಮಾಡ್ಬೋದು. ವಿರೋಧ ಪಕ್ಷದ ಹೋರಾಟ ಮತ್ತು ಪತ್ರಿಕಾ ಮುಖಾಂತರ ಎಚ್ಚರಿಕೆ ಕೊಡುವಂಥದ್ದು ನಮ್ಮ ಕರ್ತವ್ಯ. ಹೋರಾಟ ಕೂಡ ಈಗಾಗಲೇ ನಮ್ಮ ಭರತ್ ಇವರು ಪ್ರಕರಣಗಳಾಗಿ ಮುಂದಿನ ದಿನ ಮಾಡಿದಾಗ ಹೋರಾಟ ಕೂಡ ಮಾಡ್ತೀವಿ. ಪಕ್ಷದ ಅಧ್ಯಕ್ಷರು ಕೇಳತ್ತಾರೆ. ಪಕ್ಷಕ್ಕೆ ಸಂಬಂಧಪಟ್ಟಾಗ ನನ್ನ ವೈಯಕ್ತಿಕ ಕೇಳಿದ್ರೆ ಇವತ್ತೇನು ಪಕ್ಷ ಸೂಚನೆ ಮಾಡಿದೆ, ವಿರೋಧ ಪಕ್ಷವಾಗಿ ನನಗೆ ಪಕ್ಷದ ಒಂದು ಇಲ್ಲ, ಯಾರಿಗೂ ಶರಣಾಗತ ಆಗೋ ಅವಶ್ಯಕತೆ ಇಲ್ಲ. ನಾವು ಅಷ್ಟು ವೀಕ್ನೂ ಆಗಿಲ್ಲ, ವಿರೋಧ ಪಕ್ಷ ನಮ್ಮ ಪಕ್ಷನೂ ವೀಕ್ ಇಲ್ಲ. ನಾವು ಹೋರಾಟಕ್ಕೆ ನಾವು ಯಾವುದೇ ಸಂದರ್ಭದಲ್ಲಿ ರೆಡಿ ಇದ್ದೀವಿ. ಇವತ್ತು ನಾವು SIR ಬಗ್ಗೆನೂ ಕೂಡ ಹೆಚ್ಚು ಕಾರ್ಯವನ್ನು 2 ತಿಂಗಳಿಂದ SIR ಬಗ್ಗೆ ಇದೇನು ನಡೀತದೆ ತಯಾರಿ ಮಾಡಿ ಕಾರ್ಯಕರ್ತರಿಗೆ BLO ಮಾಡಿ ಅವರಿಗೆ ಅಧಿಕಾರಿಗಳಿಗೆ ಅವ್ರ ಮೇಲೆ ನಿಗಾ ಇಡುವಂಥದ್ದು, ಸರಿಯಾಗಿ ಅವರು ಸರ್ವೆ ಮಾಡುವಂಥದ್ದು ದೂರದೃಷ್ಟಿಯಿಂದ ಇವತ್ತು ಕೆಲಸ ಪ್ರಾರಂಭ ಆಗಿದೆ. ನಾಳೆನೂ ಸೋಮವಾರ ಕೂಡ ಒಂದು ನಮ್ದು ಹೋರಾಟದ ಪಕ್ಷದಿಂದ ಅಲ್ರಿ, ನಾಳೆ ಸೋಮವಾರನೇ ಒಂದು ಹೋರಾಟ ಇಟ್ಟೀವಿ ನಾವು. SIR ಬಗ್ಗೆ ಕೆಲವೊಂದು ಲೋಪದೋಷಗಳಾಗ್ಯಾವ. ನಾಳೆ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋರು. ಒಂದು ವಾರ ಏನು ಪ್ರಾರಂಭ ಆಗಿದೆ. ಈಗ ಒಂದು ವಾರದಲ್ಲಿ ಕೆಲವೊಂದು ಸಾರ್ವಜನಿಕ ಆರೋಪಗಳು ಬಂದಾವ. ಆ ಆರೋಪಗಳ ಬಗ್ಗೆ ನಾಳೆ ನಾವು ಸಮಗ್ರವಾಗಿ ಒಂದು ಜನರಿಗೆ ಅವ್ರು ಓಟ್ ವಂಚನೆ ಆದ್ರೆ ಅವರಿಗೆ ತೊಂದರೆ ಆಗಂಗಿಲ್ಲನ್ರಿ. ಅಲ್ಲ, ಜನರು ಹೆಸರು ಕಾಯಬೇಕಲ್ಲ ನಾವು. ಯಾಕೆ ಅವ್ರು ಮತ್ತೆ ಓಟ್ ಹೋಯ್ತಂದ್ರೆ ಪಾಪ ಅವ್ರು ನಾಳೆ ಲಾಸ್ ಹಾಕೋದು, ಯಾವುದೇ ಫೆಸಿಲಿಟಿ ಸಿಗಂಗಿಲ್ಲ ಅವ್ರಿಗೆ. ಇಲ್ಲ, ಯಾವುದೇ ಸ್ವಾರ್ಥ ಇಲ್ಲದ್ರಾಗ. ಒಂದು ನಿಮಿಷ, ಮೈಸೂರು ಹಗರಣ ಆಯಿತು, ಪಾದಯಾತ್ರೆ ಮಾಡಿ ಹೋರಾಟ ಮಾಡಿದ್ರು, ST ನಿಗಮ ಇದಾದಕ್ರೆ ಹೋರಾಟ ಮಾಡಿದ್ರು. ಪ್ರತಿಯೊಂದು ಸಂದರ್ಭದಲ್ಲಿ ಹೋರಾಟಗಳು ನಮ್ಮ ನಡೀತಾ ಇದ್ದಾವೆ. ಗೃಹಲಕ್ಷ್ಮಿದು ಈಗ ರಾಜ್ಯಾದ್ಯಂತ ಪ್ರೆಸ್ ಮೀಟ್ ಮಾಡಿ ಹೋರಾಟ ಮಾಡಬೇಕು, ಮತ್ತೆ ಪ್ರೆಸ್ ಮೀಟ್ ಮಾಡಿರಿ ಆಮೇಲೆ ಹೋರಾಟ ಮಾಡಿ ಅಂದ್ರೆ ನಾವು ಈಗ 2-3-4 ದಿನದಾಗ ಅದನ್ನು ನಮ್ಮ ಜಿಲ್ಲಾಧ್ಯಕ್ಷರು ಕಾರ್ಯವನ್ನು ಮಾಡ್ತಾರೆ. ನಾವು ಅಂತೂ ನಾಳೆ SIR ಬಗ್ಗೆ ಏನು ಬಿಜಾಪುರ ಸಿಟಿ ಒಳಗೆ ಕೆಲವೊಂದು ಕಡೆ ಆಗ್ಯಾವ, ಅವ್ರು ಹೋಗ್ಬೇಕು. ನಾಳೆ ಕೆಲವೊಂದು ಪ್ರಾಬ್ಲಮ್ಸ್ ಅದು ನಾಳೆ ಹೇಳ್ತೀವಿ. ಮತ್ತೆ ಈಗ ಅದು ಸುದ್ದಿ ಆಗಬೇಡ, ಈಗ ಒಂದು ಇಷ್ಟೇ ಸುದ್ದಿ ಆಗಲಿ. ನಾಳೆ ನಿಮ್ಮ ಮಾಹಿತಿ ಕಳಿಸ್ತೀವಲ್ಲ, ಅದು ಮತ್ತೆ ಎರಡು ಸುಮ್ಮನೆ ಯಾವಾಗಾರ ಒಂದು ಪೇಪರ್ಗೆ ಬಂದಿರ್ತೀವಿ, ಸುಮ್ಮನೆ ಮಾಡಕ್ಕೆ ಹೋಗ್ಬೇಡ. ಸುಮ್ಮನೆ ನಾವು ಪ್ರೆಸ್ ಮೀಟ್ ಹೇಳ್ಬೇಕಂದ್ರೆ ಇಲ್ಲಿ ಕೂಡ ಭಾಳಷ್ಟು ಭ್ರಷ್ಟಾಚಾರದ ಆರೋಪಗಳು ಜನರಿಂದಲ್ಲ, ನಾನು ಕೂಡ ಮಾಡಿದ್ದೀನಿ ಸಾಕಷ್ಟಲ್ಲ. ಇವತ್ತು ಇಲ್ಲಿನೂ ಕೂಡ ವ್ಯವಸ್ಥೆ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಎಜುಕೇಷನ್ ಡಿಪಾರ್ಟ್ಮೆಂಟು ಉಳಿದಿಲ್ಲ. ಎಜುಕೇಷನ್ ಡಿಪಾರ್ಟ್ಮೆಂಟ್ ನೀವೆಲ್ಲ ಪತ್ರಿಕೆ ನೋಡ್ತಾ ಇದ್ದೀರಿ, ಡೂಪ್ಲಿಕೇಟ್ ಮಾಡಿ ಅವನ್ನ ಹಗರಣ ಮಾಡುವಂಥದ್ದು. ಅಧಿಕಾರಿಗಳು ನೇರವಾಗಿ ಹಣ ಕೇಳುವಂಥ ವ್ಯವಸ್ಥೆಗೆ ಬಂದಿದೆ ಅನ್ನುವಂಥದ್ದು ಕೂಡ ಈ ಸಂದರ್ಭ ನನಗೆ ಕಿವಿ ಬಿದ್ದಿದೆ. ಶಾಲೆಗಳು ಹೋಗಿ ರಿನ್ಯೂವಲ್ ಮಾಡೋಕ್ಕೂ ದುಡ್ಡು ಕೇಳತ್ತಾರೆ.
ಇಲ್ಲ ಡೂಪ್ಲಿಕೇಟ್ ಮಾಡಿದ ಹಗರಣಗಳು ನೀವು ಶಿಕ್ಷಣಕ್ಕೆ ಇಲಾಖೆಗೆ ಇಲ್ಲಿವರೆಗೆ ವಿಜಯಪುರದಲ್ಲಿ ಇಷ್ಟು ದೊಡ್ಡ ಪ್ರಮಾಣ ಹಗರಣ ಯಾವುದೇ ಕಾಲಕ್ಕೂ ಆಗಿಲ್ಲ. ನಾವಿದ್ದಕ್ಕಂತೂ ಒಂದು ಹಗರಣ ಆಗಿಲ್ಲ. ಅಷ್ಟು ವ್ಯವಸ್ಥೆ ಸಂಪೂರ್ಣವಾಗಿ ಬಿಜಾಪುರ ಹಾಳಾಗಿದೆ, ಕಂಟ್ರೋಲೇ ಬರ್ತಾ ಇಲ್ಲ. ಇದನ್ನು ಜಿಲ್ಲಾ ಮಂತ್ರಿಗಳು ಸಂಪೂರ್ಣವಾಗಿ ಕಂಟ್ರೋಲ್ ತಗೋಬೇಕು. ನೀವು ಕೈಗಾರಿಕಾ ಮಂತ್ರಿಗಳಿದ್ರಿ, ರಾಜ್ಯದಲ್ಲಿ ಏನೋ ಕೈಗಾರಿಕೆ ಸುಧಾರಣೆ ಮಾಡುವಂಥ ಪ್ರಯತ್ನದಲ್ಲಿ, ಆದರೆ ನಗರದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಅಧಿಕಾರಿಗಳ ಒಂದು ಲೋಪದಿಂದ ಸಾಕಷ್ಟು ಹಗರಣಗಳು, ಅದರಲ್ಲಿ ವಿಶೇಷವಾಗಿ ಅತ್ಯಂತ ಮಹತ್ವದ ಮತ್ತು ನಮ್ಮ ಪ್ರತಿಯೊಂದು ಇಲಾಖೆಯಲ್ಲಿ ಮಹತ್ವದ ಇಲಾಖೆ ಮತ್ತು ಅದು ಒಂದು ಪ್ರತಿಯೊಬ್ಬರಿಗೆ ದಾರಿದೀಪ ಆಗುವಂಥದ್ದೇ ಶಿಕ್ಷಣ ಇಲಾಖೆ. ಶಿಕ್ಷಣ ಇಲಾಖೆ ಅಂದರೆ ಇದು ಬಡವರಿಗಾಗಿರುವಂಥ ಸರ್ಕಾರಿ ಶಾಲೆಗಳು ನಡೆಸುವಂಥ ಇಲಾಖೆ. ಇಲ್ಲೇ ಈ ರೀತಿ ಭ್ರಷ್ಟಾಚಾರ ಹಗರಣಗಳು ನಡೀತದೆ. ಇದು ಒಂದನೇದಲ್ಲಿದೆ. ಎರಡನೇದು ಇನ್ನೊಂದು ಪತ್ರಿಕೆಗಳು ಬಂದದ್ದು ನಿನ್ನೆ ನೋಡಿದೆ ನಾನು. ಇದನ್ನು ಸರಿದಾರಿ ತರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಕೂಡ ಆಗ್ರಹ ಮಾಡ್ತೀನಿ. ಇಲ್ಲಿ ಹೆಂಗೆ ಬಿಟ್ಟದಂದ್ರೆ ಯಾರು ರಿಮೋಟ್ ಮಾಡ್ತಾಯಿದ್ರು ಈ ಟ್ರಾನ್ಸ್ಫರ್ಗಳನ್ನು ಗೊತ್ತಾಗ್ತಾ ಇಲ್ಲ. ಒಬ್ಬೊಬ್ಬ ಅಧಿಕಾರಿ 5 ವರ್ಷ 6 ವರ್ಷ 7 ವರ್ಷ 8 ವರ್ಷ ಅದಾರ, 8 10 ವರ್ಷಕ್ಕೆ ಬಂದಾರ. ಅವ್ರ ಮ್ಯಾಗ ಸಾಕಷ್ಟು ಆರೋಪ ಇದ್ರು ಕೂಡ ಅದಾರ. ಇದೇ ಸಬ್ ರಿಜಿಸ್ಟ್ರ್ ಆಫೀಸ್ ನಾನೇ 2-3 ಸಲ ಹೋರಾಟ ಮಾಡಿದ್ವಿ. ಹಗರಣಗಳು ನಿಂತಾವು, ಲೂಟಿ ಮಾಡುವಂಥದ್ದು ಕಡಿಮೆ ಆಗ್ಯದ. ಕೆಲವೊಂದು ಏನು ಕೊಟ್ಟಿ ದಾಖಲೆಗಳು ಅವೆಲ್ಲ ಭಾಳಷ್ಟು 90% 99% ನಿಂತದ್ದು ಕೇಳೀನಿ. ಸರ್ಕಾರ ಕೂಡ ಎಚ್ಚೆತ್ತು ಸಾಕಷ್ಟು ಕ್ರಮಗಳನ್ನು ಬದಲಾವಣೆಗಳನ್ನು ಮಾಡಿ ಕಾನೂನುಗಳನ್ನು ಕಠಿಣವಾಗಿ ಅದನ್ನು ತೆಗೆದುಕೊಂಡು ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಇವತ್ತು ಒಳ್ಳೆಯ ರೀತಿ ಮಾಡುವಂಥದ್ದು ಕೇಂದ್ರ ಕಂದಾಯ ಸಚಿವರು ಮಾಡಿದಾರೆ, ಇಲ್ಲ ಅನ್ನಂಗಿಲ್ಲ. ಆ ವ್ಯಕ್ತಿ ಮೇಲೆ ಇಷ್ಟು ಆರೋಪ ಆದರೂ ಕೂಡ ಒಬ್ಬ ವ್ಯಕ್ತಿ ಭಾಳ ಒಂದು ಪೋಸ್ಟ್ನಾಗ 2 ವರ್ಷ 1 ವರ್ಷ ಇರ್ತಾರೆ. 7 ವರ್ಷ ಆಯ್ತು, 6 ರಿಂದ 7 ವರ್ಷ ಆಯ್ತು, ಒಬ್ಬನೇ ಕಂಟಿನ್ಯೂ ಅದ. ಯಾರು ರಕ್ಷಣೆ ಮಾಡ್ತಾ ಇದಾರೆ ಅವನಿಗೆ? ಅದು ಬಿಜಾಪುರ ನಗರದ ಒಬ್ಬ ಸಬ್ ರಿಜಿಸ್ಟ್ರ್. ಇಲ್ಲಿಂದ ಕದಲಾಕೆ ತಯಾರಲ್ಲ. ಅವನ ಮ್ಯಾಗ 100 ಆರೋಪ ಬಂದು 100 ಸಲ ಪೊಲೀಸ್ ಕೇಸ್ ಅದು ಎಲ್ಲ ಅದು, ಆದರೆ ಅವ್ನು ಟ್ರಾನ್ಸ್ಫರ್ ಆಗಾಗತ್ತಿಲ್ಲ. ಯಾರು ಅವ್ನ ಹಿತ ಕಾಯತ್ತಾರ? ಅಧಿಕಾರದಲ್ಲಿ ಮಾಡಬೇಕು. ಟ್ರಾನ್ಸ್ಫರ್ ಮಾಡುವಂಥ ಪವರ್ ಇದು ಅಧಿಕಾರದಾಗಿದ್ದವ್ರಿಗೆ. ಇದು ಈ ಬಿಜಾಪುರದ ಜಿಲ್ಲೆಯ ಪರಿಸ್ಥಿತಿ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿ, ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಇಡೀ ರಾಜ್ಯ ಮತ್ತು ಬಿಜಾಪುರ ಜಿಲ್ಲೆ ಮುಳುಗಿದೆ. ಅದ್ರ ಜೊತೆಯೇ ಇವತ್ತು ಸಂಪೂರ್ಣವಾಗಿ ಸರ್ಕಾರ ವಿಫಲಾಗಿದೆ. ಗೃಹಲಕ್ಷ್ಮಿಯಲ್ಲಿ 100 ಕೋಟಿ ರೂಪಾಯಿ ಹಗರಣಗಳಾಗ್ಯಾವ. ಈಗಾಗಲೇ ನಮ್ಮ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಕೂಡ ಒಂದು ಪತ್ರಿಕಾ ಸಭೆ ಮಾಡಿ ಅವರು ಕೂಡ ದಾಖಲೆ ಮುಖಾಂತರ ಅವರು ಕೂಡ ಆರೋಪವನ್ನು ಮಾಡಿದ್ದಾರೆ. ಈ ರೀತಿ ಸ್ಕೀಮ್ಗಳಲ್ಲಿ ಹಗರಣಗಳಾಗುವಂಥದ್ದು, ಸರಿಯಾಗಿ ಹಿರಿಯ ನಾಗರಿಕರಿಗೆ ಅವ್ರ ಪಿಂಚಣಿ ಬರ್ತಾ ಇಲ್ಲ ಮತ್ತು ಯಾವುದೇ ಒಂದು ವ್ಯವಸ್ಥೆ ಸರಿ ಇಲ್ಲ ಅನ್ನುವಂಥದ್ದು ಕೂಡ ಈಗ ಜನ ಪಾಳೆ ಹಚ್ಚಿ ಪ್ರತಿಯೊಂದು ಬ್ಯಾಂಕ್ ಇದ್ರ ಮುಂದೆ ಅಲ್ಲಿ ಇಲ್ಲಿ ಅವ್ರ ವ್ಯವಸ್ಥೆ ತಪ್ಪಿದಕ್ಕಾಗಿ ಪರದಾಡ್ತಾರೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಕೆಲವೊಂದು ಪಾಯಿಂಟ್ಸ್ಗಳನ್ನು ನಮ್ಮ ಭರತ್ ಕುಲಕರ್ಣಿಯವರು ಕೂಡ ಆ ಒಂದು ವಿಷಯಗಳನ್ನು ಮಾಹಿತಿಯನ್ನು ಕೊಡ್ತಾರೆ. ಅದನ್ನು ಸ್ವಲ್ಪ ಕೇಳ್ರಿ, ಮತ್ತು ನೀವೇನು ಕೇಳ್ತೀರಿ ಅದಕ್ಕೆ ನಾವು ಉತ್ತರ ಕೊಡ್ತೀವಿ.